ಅವನಿಗೆ ಸಂಬಂಧಪಟ್ಟದನ್ನ ಯಾವುದನ್ನ ಬಳಿ ಇಟ್ಕೋಬೇಡ. ಅನೇಕರ ಜೀವಿತವನ್ನ ನಾಶ ಮಾಡ್ತಾ ಇದ್ದಾನೆ. ಎಲ್ಲಿ ಹೋದ್ರೂ ಕೂಡ ಸೈತಾನ ಅವನ ಜೊತೆಯಲ್ಲೇ ಇರ್ತಾನೆ. ಕಾಣೆಯನು ನನ್ನ ಸಾಮಾನು ನಿನ್ನ ಹತ್ರ ಇದೆ. ಅನೇಕ ಕುಟುಂಬದಲ್ಲಿ ಸೈತಾನ ಕೆಲಸ ಮಾಡ್ತಾ ಇದ್ದಾನೆ. ಚರ್ಚಿಗೆ ಬರ್ಬೇಕಂತ ಆಸೆ ಇದೆ, ಆದ್ರೆ ನನಗೆ ಕಾಲಿಡಕ್ಕೆ ಆಗ್ತಾ ಇಲ್ಲ. ಅಡ್ಡಿ ಮಾಡುವವನಿಗಿದ್ದಾನೆ. ಹಾಗಾದ್ರೆ ಇವನನ್ನು ಓಡಿಸುವುದು ಹೇಗೆ? 3 ಕಾರಣಗಳು ಬಹಳ ಮುಖ್ಯ. ಒಬ್ಬ ಹೀರೋ ಇದ್ದಾನಂದ್ರೆ ಆತನ ವಿರೋಧವಾಗಿ ಏನಿರ್ತಾರೆ? ವಿಲನ್ ಇರ್ತಾರೆ. ಯಾವ ಮೂಸಿ ಕೆಳಗಿಳಿತಾನೋ ಅವಾಗ ಚಾಪಿ ತಗೊಂಡು ಬಗಲ ಇಟ್ಕೊಂಡು ಹೋಗ್ಬೇಕಂತ ಅಜ್ಜಿ. ಯಾಕೋಬನ ಬರೆದ ಪತ್ರಿಕೆ 4ನೇ ಅಧ್ಯಾಯ 7ನೇ ವಚನ 8ನೇ ವಚನವನ್ನ ನಾವು ಓದುವಂತರಾಗಿರೋಣ. ಹೀಗಿರಲಾಗಿ ದೇವರಿಗೆ ಒಳಗಾಗಿರಿ, ಸೈತಾನನನ್ನು ಎದುರಿಸಿರಿ, ಅವನು ನಿಮ್ಮನ್ನು ಬಿಟ್ಟು ಓಡಿ ಹೋಗುವನು. ದೇವರ ಸಮೀಪಕ್ಕೆ ಬನ್ನಿರಿ, ಆಗ ಆತನು ನಿಮ್ಮ ಸಮೀಪಕ್ಕೆ ಬರುವನು. ಓದಿಂತ ವಾಕ್ಯ ಭಾಗದಲ್ಲಿ ಯಾಕೋಬನು ಈ ಒಂದು ಪತ್ರಿಕೆಯನ್ನ ಬರೀತಾನೆ. ವಿಶ್ವಾಸಿಗಳಿಗೆ ಆತನು ಬರೀತಾನೆ, ಸೈತಾನನನ್ನ ನೀವು ಎದುರಿಸಿ ಅವನನ್ನ ಓಡಿಸುವವರಾಗಿರಿ ಎಂಬುದಾಗಿ ಈ ವಾಕ್ಯ ಭಾಗದಲ್ಲಿ ನಾವು ನೋಡುವಂತರಾಗಿದ್ದೇವೆ. ಹಾಗಾದ್ರೆ ಸೈತಾನ ಯಾರಂತ ನಾವು ಸರಿಯಾಗಿ ತಿಳಿದುಕೊಳ್ಳುವಂತರಾಗಿರೋಣ. ಸತ್ಯವೇದದಲ್ಲಿ ಸೈತಾನ ಕುರಿತಾಗಿ ಹೀಗೆ ಹೇಳುತ್ತದೆ: ಅವನು ನಿಮ್ಮ ವಿರೋಧಿ ಆಗಿದ್ದಾನೆ, ಮೋಸಗಾರನಾಗಿದ್ದಾನೆ, ವಂಚಕನಾಗಿದ್ದಾನೆ, ಸುಳ್ಳುಗಾರ, ಕಳ್ಳನು, ಈ ಲೋಕದ ಅಧಿಪತಿ, ದುಷ್ಟನು, ಪರೀಕ್ಷಿಸುವವನು, ನಾಶ ಮಾಡುವವನು, ಪಿಚಾಚಿಯಾಗಿದ್ದಾನೆ, ವೇಷ ಹಾಕುವವನು, ನಟನ ಮಾಡುವವನು, ಕೊಲೆಗಾರ, ಶೋಧಕನೆಂಬುದಾಗಿ ಸತ್ಯವೇದದಲ್ಲಿ ಅವನ ಕುರಿತಾಗಿ ಹೇಳುವುದನ್ನು ನಾವು ನೋಡುವಂತರಾಗಿದ್ದೇವೆ. ಹಾಗಾದರೆ ಈ ಹೆಸರಿನಲ್ಲಿ ನಾವು ತಿಳ್ಕೋಬಹುದು ಆತನು ಎಷ್ಟು ಕುತಂತ್ರಗಳನ್ನು ಮಾಡುವವನಾಗಿದ್ದಾನೆ ಎಂಬುದಾಗಿ. ಅದಕ್ಕೆ ಸತ್ಯವೇದ ಹೀಗೆ ಹೇಳ್ತದೆ, ಈತನ ಬಗ್ಗೆ ನೀವು ಎಚ್ಚರಿಕೆಯಾಗಿರ್ರಿ, ಈತನನ್ನು ನಿಮ್ಮ ಬಳಿಯಲ್ಲಿ ಇಟ್ಕೊಳ್ಬೇಡ್ರಿ, ನಿಮ್ಮ ಬಳಿಯಲ್ಲಿ ಇರಲಿಕ್ಕೆ ಅವನಿಗೆ ಅವಕಾಶವನ್ನು ಕೊಡಬೇಡ್ರಿ, ಅವನನ್ನು ಓಡಿಸಿರಿ ಎಂಬುದಾಗಿ ಸತ್ಯವೇದ ಹೇಳುವಂಥದ್ದಾಗಿದೆ. ಈತನು ದೇವರಿಗೆ ವಿರೋಧಿಯಾಗಿದ್ದಾನೆ, ದೇವರು ನಂಬಿದ ಮಕ್ಕಳಿಗೂ ಕೂಡ ವಿರೋಧಿಯಾಗಿದ್ದಾನೆ. ಸೊ ಈತನು ತನ್ನ ಮಕ್ಕಳಿಗೂ ಕೂಡ ದೇವರ ಕಾರ್ಯ ಕೂಡ ಅಡ್ಡಿ ಮಾಡುವಂಥವನು. ಅದಕ್ಕೆ ಇವತ್ತು ಲೋಕದಲ್ಲಿ ಒಬ್ಬ ಹೀರೋ ಇದ್ದಾನಂದ್ರೆ ಆತನಿಗೆ ವಿರೋಧವಾಗಿ ಏನಿರ್ತಾರೆ? ವಿಲನ್ ಇರ್ತಾನೆ. ಹೌದಾ ಇಲ್ವಾ? ಹಾಗೆ ಸತ್ಯವೇದದಲ್ಲಿ ಕೂಡ ನಾವು ನೋಡ್ತೇವೆ, ಕರ್ತನನ್ನು ನಾವು ಸೇವಿಸ್ತಾ ಇದ್ದೇವೆ, ಕರ್ತನ ಆರಾಧಿಸಲಿಕ್ಕೆ ನೀತಿಯ ಮಾರ್ಗದಲ್ಲಿ ನಡೀತಾ ಇದ್ದೀವಿ ಅಂದರೆ ಆ ದಾರಿಯನ್ನು ತಪ್ಪಿಸಲಿಕ್ಕೆ ಸತತವಾಗಿ ನಮ್ಮನ್ನು ಹಿಂಬಾಲಿಸ್ತಲೇ ಇರುವಂಥ ಸೈತಾನನೆಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಸತ್ಯವೇದ ಹೇಳ್ತದೆ, ಈತನನ್ನು ನೀವು ಎದುರಿಸಬೇಕು, ಓಡಿಸಬೇಕು. ಹೇಳಿ ನನ್ನ ಜೊತೆ, ಎದುರಿಸಬೇಕು, ಓಡಿಸಬೇಕೆ. ನೋಡಿ, ಭಾಳಷ್ಟು ಜನ ಕುಟುಂಬಗಳಲ್ಲಿ ಈ ಸೈತಾನ ಮಾಡುವಂಥ ಕಾರ್ಯ ಏನಂದರೆ, ಅನೇಕ ಕುಟುಂಬಗಳಲ್ಲಿ ಇವತ್ತು ಕೆಲಸ ಮಾಡ್ತಾ ಇದ್ದಾನೆ. ಅವರವರ ಬಲಹೀನತೆಗಳನ್ನು ನೋಡಿಕೊಂಡು ಅವರವರ ಬಲಹೀನತೆಯನ್ನು ಹಿಡಿದುಕೊಂಡವನಾಗಿ ಅನೇಕ ಕುಟುಂಬದಲ್ಲಿ ಸೈತಾನ ಕೆಲಸ ಮಾಡ್ತಾ ಇದ್ದಾನೆ. ಪಾಸ್ಟರ್ ಏನು ಕೆಲಸ ಮಾಡ್ತಾ ಇದ್ದಾನೆ? ಅನೇಕರ ಜೀವಿತದಲ್ಲಿ ನಷ್ಟಗಳನ್ನು ತರ್ತಾ ಇದ್ದಾನೆ, ಅನೇಕರ ಕುಟುಂಬಗಳಲ್ಲಿ ಸಮಾಧಾನ ಇಲ್ಲದ ಹಾಗೆ ಮಾಡ್ತಾ ಇದ್ದಾನೆ, ಅನೇಕರ ಕೈ ಹಾಕದ ಕೆಲಸವು ನಡೆಯದ ಹಾಗೆ ಮಾಡ್ತಾ ಇದ್ದಾನೆ, ಅನೇಕರ ಜೀವಿತವನ್ನು ನಾಶ ಮಾಡ್ತಾ ಇದ್ದಾನೆ, ಅನೇಕರು ಆತ್ಮಹತ್ಯೆ ಮಾಡಿಕೊಳ್ಳಲಿಕ್ಕೆ, ಅನೇಕರ ಲೋಕದಲ್ಲಿ ಜೀವನವೇ ಬೇಡ ಎಂಬುದಾಗಿ ಅನೇಕರ ನಿರಾಶೆಯನ್ನು ಹೊಂದಲಿಕ್ಕೆ ಅವನು ತನ್ನ ಜೀವಿತದಲ್ಲಿ ಮನುಷ್ಯನ ಆಸೆ ಪಾಶೆಗಳಿಂದ, ಶರೀರದ ಆಶೆಗಳನ್ನು ಉಪಯೋಗಿಸಿ ಕೆಲಸ ಮಾಡ್ತಾ ಇರುವುದರಿಂದ ಇವತ್ತು ಅನೇಕರು ದೇವರನ್ನು ಆರಾಧಿಸಲಿಕ್ಕೆ, ದೇವರ ಬಳಿಗೆ ಬರುವುದಕ್ಕೆ ಆಗ್ತಾ ಇಲ್ಲ. ಕಾರಣ, ಅಡ್ಡಿ ಮಾಡುವವನು ಇದ್ದಾನೆಂಬುದಾಗಿ. ಅನೇಕ ಸಾರಿ ಅನೇಕರು ಹೇಳ್ತಾರೆ, ಸಾರ್ ನನಗೆ ಪ್ರಾರ್ಥನೆ ಮಾಡಬೇಕಂತ ಆಸೆ ಇದೆ, ಚರ್ಚಿಗೆ ಬರಬೇಕಂತ ಆಸೆ ಇದೆ, ದೇವರನ್ನ ಆರಾಧಿಸಬೇಕಂತ ಆಸೆ ಇದೆ, ಆದ್ರೆ ನನಗೆ ಕಾಲಿಡಕ್ಕೆ ಆಗ್ತಾ ಇಲ್ಲ. ಎಷ್ಟು ಪ್ರಯತ್ನ ಮಾಡ್ತಾ ಇದ್ದೀನಿ, ನನ್ನ ಕಾಲೇ ಮುಂದೆ ಬರ್ತಾ ಇಲ್ಲ ಎಂಬುದಾಗಿ ಅನೇಕ ನಾವು ಅಂದ್ಕೊಳ್ತೀವಿ. ಕಾರಣ ಏನು ಗೊತ್ತಾ? ಅಡ್ಡಿ ಮಾಡುವವನು ಇದ್ದಾನೆ. ಅದಕ್ಕೆ ನಾವು ಮುಂದೆ ಸಾಗಲಿಕ್ಕೆ ಆಗ್ತಾ ಇಲ್ಲ. ಅದಕ್ಕೆ ಯಾಕೋಬನು ಸ್ಪಷ್ಟವಾಗಿ ಹೇಳ್ತಾನೆ, ಸೈತಾನನ ನೀವು ಎಲ್ಲಿವರೆಗೆ ಎದುರಿಸುವುದಿಲ್ವೋ, ಎಲ್ಲಿವರೆಗೆ ಅವನನ್ನು ನೀವು ಓಡಿಸುವುದಿಲ್ವೋ ಅಲ್ಲಿವರೆಗೆ ನಿಮ್ಮ ಜೊತೆಯಲ್ಲೇ ಇರ್ತಾನೆ, ನಿಮ್ಮ ಪಕ್ಕದಲ್ಲೇ ಇರುವವನಾಗಿದ್ದಾನೆ. ಏನ್ ಮಾಡ್ತಾನೆ? ನಮ್ಮ ಬಲಹೀನತೆಗಳನ್ನು ಆತ ಹಿಡಿಕೊಳ್ತಾನೆ. ಸೈತಾನ ಯಾವಾಗ ನಮ್ಮ ಬಳಿಯಲ್ಲಿ ಇರುವುದು ನಮ್ಮ ಬಲಹೀನತೆ ನೋಡ್ತಾನೆ. ಕೆಲವರು ಯಾವುದರ ಮೇಲೆ ಆಸೆ ಇದ್ದಾರೆ ಅಂತ ನೋಡಿ ಅದರಲ್ಲೇ ಹಿಡಿತಾನೆ. ಕೆಲವರು ಪ್ರೀತಿಯಲ್ಲಿ ಬಹಳ ಬಲಹೀನರಾಗಿರ್ತಾರೆ, ಆ ಪ್ರೀತಿಯಲ್ಲಿ ಅವರನ್ನು ಹಿಡಿತಾರೆ. ಇನ್ನು ಕೆಲವರು ದುಡ್ಡಿನ ಮೇಲೆ ಬಹಳ ಆಸೆ ಇರ್ತದೆ, ಆ ದುಡ್ಡಿನ ವಿಷಯದಲ್ಲಿ ಅವನನ್ನ ಹಿಡಿತಾನೆ. ಇನ್ನು ಕೆಲವರು ತನ್ನ ಒಂದು ಅಹಂಕಾರದ ವಿಷಯದಲ್ಲಿ ಬಹಳ ಗರ್ವ ಪಡ್ತಾ ಇರ್ತಾರೆ, ಅದರಲ್ಲೇ ಆತನ ಹಿಡಿಯುವವನಾಗಿದ್ದಾನೆ. ಅದಕ್ಕೆ ಯಾಕೋಬನ ಬರೆದ ಈ ಪತ್ರಿಕೆಯಲ್ಲಿ ಸ್ಪಷ್ಟವಾಗಿ ಹೇಳ್ತಾನೆ, ಯಾಕೋಬನು ನಿಮ್ಮ ಶರೀರದ ಆಸೆಗಳಿಂದ ಅವನು ನಿಮ್ಮನ್ನ ಉಪಯೋಗಿಸುವವನಾಗಿದ್ದಾನೆ. ಅದೇ 4ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ನಿಮ್ಮ ಶರೀರದ ಆಸೆಗಳನ್ನು ಉಪಯೋಗಿಸಿ ಅವನು ನಿಮ್ಮಲ್ಲಿ ಕಾರ್ಯವನ್ನು ಮಾಡ್ತಾನೆ. ನೋಡಿ, ಆತನ ಕಾರ್ಯ ನಿನ್ನನ್ನು ಯೇಸುವಿನಿಂದ ದೂರ ಮಾಡುವಂಥದ್ದು, ನಿನ್ನನ್ನು ದೂರ ಕರೆದುಕೊಂಡು ಹೋಗುವಂಥದ್ದು ಆತನ ಕಾರ್ಯವಾಗಿದೆ. ಅದಕ್ಕಾಗಿ ಆತನ ವಿಷಯದಲ್ಲಿ ತುಂಬಾ ಜಾಗರೂಕತೆಯಾಗಿರಬೇಕು.
ಆಮೇನ್. ಯಾರಾದ್ರೂ ಒಂದು ಅನೌನ್ಸ್ಮೆಂಟ್ ಮಾಡಿದ್ರೆ, ಇಗೋ ಇಂಥ ಏರಿಯಾಕ್ಕೆ ಒಬ್ಬ ಕಳ್ಳನು ಬಂದಿದ್ದಾನೆ, ಆತನ ತುಂಬಾ ಜಾಗರೂಕತೆಯಾಗಿರಿ, ಆತನ ಮಧ್ಯರಾತ್ರಿಯಲ್ಲಿ ಬರ್ತಾನೆ, ಇರುವಂತ ಎಲ್ಲಾ ಸಾಮಾನುಗಳನ್ನು ತೆಗೆದುಕೊಂಡು ಹೋಗ್ತಾನೆ ಅಂತೇಳಿ ಯಾರಾದ್ರೂ ಅನೌನ್ಸ್ ಮಾಡಿ ಹೇಳಿದ್ರೆ ಅವತ್ತು ರಾತ್ರಿ ನಿದ್ದೆನೇ ಮಾಡಲ್ಲ ನಾವು. ಹೌದಾ ಇಲ್ವಾ? ಕಳ್ಳನ್ ಬರ್ತಾನಂತೆ, ಆ ಪಕ್ಕದ ಮನೆಯಲ್ಲಿ ಬಂದಾನಂತೆ, ನಮ್ಮ ಹತ್ರ ಬರ್ತಾನೆ, ಯಾವಾಗ ಬರ್ತಾನೋ ಗೊತ್ತಿಲ್ಲ, ಅವು ಎಚ್ಚರವಾಗಿರ್ತೇವೆ. ಹಾಗೆ ಬೈಬಲ್ ಹೇಳ್ತದೆ, ಅವನ ವಿಷಯದಲ್ಲಿ ನೀವು ಎಚ್ಚರವಾಗಿರ್ರಿ, ಅವನನ್ನ ನಿಮ್ಮ ಬಳಿಯಿಂದ ಓಡಿಸಿರೆಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಹಾಗಾದ್ರೆ ಇವನನ್ನು ಓಡಿಸುವುದು ಹೇಗೆ, ಎದುರಿಸುವುದು ಹೇಗೆ? 3 ಕಾರಣಗಳು ಬಹಳ ಮುಖ್ಯ. ಗಮನಿಸಿ, ಈತನಿಗೆ ಆಸೆ ಇದೆ, ನಾನು ಕರ್ತನ ಸಹವಾಸದಲ್ಲಿ ಬೆಳೆಯಬೇಕು, ದೇವರ ಸಹವಾಸದಲ್ಲಿ ನಾನು ಬೆಳೆಯಬೇಕು, ದೇವರ ಮಗನಾಗಿ ಮಗಳಾಗಿ ನಾನು ಜೀವಿಸಬೇಕನ್ನಂತ ಹೃದಯ ಇದೆ, ದೇವರ ಸನ್ನಿಧಾನಕ್ಕೆ ಹೋಗ್ಬೇಕಂತ ಹೃದಯ ಇದೆ, ನೀತಿಯ ಮಾರ್ಗದಲ್ಲಿ ನಡೆಯಬೇಕಂತ ಹೃದಯ ಇದೆ. ಆದ್ರೂ ಈತನಿಗೆ ಆಗ್ತಾ ಇಲ್ಲ. ಕಾರಣ ಏನು ಗೊತ್ತಾ? ಈತನ ಜೊತೆ ಯಾವಾಗಲೂ ಕೂಡ ಯಾರಿದ್ದಾರೆ? ಸೈತಾನನಿದ್ದಾನೆ. ಈತನು ಏನು ಮಾಡಬೇಕಂತ ಅಂದ್ಕೊಳ್ತಾನೋ ಅದನ್ನು ಮಾಡದ ಹಾಗೆ ಸೈತಾನ ಏನ್ ಮಾಡ್ತಾನೆ? ಅಡ್ಡಿ ಮಾಡ್ತಾನೆ. ನೀನು ಹೋಗ್ಬೇಡ, ನೀನು ಮಾಡಬೇಡ, ಅದನ್ನು ಮುಟ್ಟಬೇಡ, ಅಲ್ಲಿಗೆ ಹೋಗ್ಬೇಡ ಎಂಬುದಾಗಿ ಯಾವಾಗಲೂ ಕೂಡ ಈತನ ಜೊತೆ ಇರ್ತಾ ಇದ್ದಾನೆ. ಅದಕ್ಕೆ ಯಾಕೋಬನು ಹೇಳ್ತಾನೆ, ಆತ ನಿಮ್ಮ ಬಳಿಯಿಂದ ಓಡಿಸಿರಿ. ನೀವು ಓಡಿಸಬೇಕಾದ್ರೆ ಫಸ್ಟ್ ಕೆಲಸ ನೀವು ಮಾಡುವಂಥದ್ದು ದೇವರಿಗೆ ಒಳಗಾಗಿರಿ. ದೇವರ ಮೇಲೆ ವಿಶ್ವಾಸ ಮಾಡಿದನಲ್ಲ, ನಂಬಿಕೊಂಡಿದ್ದಾನಲ್ಲ, ದೀಕ್ಷಾ ಸ್ಥಾನ ತೆಗೆದುಕೊಂಡಿದ್ದಾನೆ, ಆರಾಧನೆ ಮಾಡ್ತಾ ಇದ್ದಾನೆ, ಸಭೆಗೆ ಬರ್ತಾ ಇದ್ದಾನೆ, ಮತ್ತೇನು ದೇವರಿಗೆ ಒಳಗಾಗುವುದು? ದೇವರಿಗೆ ಒಳಗಾಗುವುದಂದ್ರೆ ಅರ್ಥ ಮೋಸ, ಅಗೆತನ, ಹೊಟ್ಟೆ ಕಿಚ್ಚು, ಮಸ್ತರ, ದುಂದೌತಣ, ಕುಡುಕತನ, ದೇವರಿಗೆ ಇಷ್ಟವಿಲ್ಲದ ಕಾರ್ಯಗಳು ಈತನ ಒಳಗಡೆ ಇರದ ಹಾಗೆ ಅವುಗಳನ್ನು ಬಿಟ್ಟು ದೇವರ ಒಳಗಡೆ ಹೋಗ್ಬೇಕಾಗಿದೆ. ಅವುಗಳನ್ನು ಬಿಡದೆ ನಾನು ಹೋಗ್ತೀನಂತ ಹೇಳಿದ್ರೆ ಈ ಸೈತಾನನು ಬರ್ತಾನೆ, ಬಂದು ಹೇಳ್ತಾನೆ, ನನ್ನ ಸಾಮಾನು ನಿನ್ನ ಹತ್ರ ಇದೆ, ನನ್ನ ವಸ್ತು ನಿನ್ನ ಹತ್ರ ಇದೆ ಎಂಬುದಾಗಿ ಆತನನ್ನು ಬಿಡುವುದಿಲ್ಲ. ಅದಕ್ಕೆ ಯಾಕೋಬನು ಹೇಳ್ತಾನೆ, ನೀನು ಮೊದಲು ಇವುಗಳನ್ನು ಬಿಟ್ಟು ದೇವರಿಗೆ ನಿನಗೆ ಒಳಗಾಗಪ್ಪ, ನಂತರ ಸೈತಾನನ್ನು ನೀನು ಎದುರಿಸಲಿಕ್ಕೆ ಆಗುತ್ತೆ. ಹಲ್ಲೆಲೂಯಾ. ನೋಡಿ, ಎಲ್ಲಿವರೆಗೂ ಈತನು ಈ ಶರೀರದ ಆಸೆಗಳನ್ನ ಬಿಡುವುದಿಲ್ಲವೋ, ಈ ಹೊಟ್ಟೆ ಕಿಚ್ಚು, ಮಸ್ತರ, ಸುಳ್ಳು, ಹಗೆತನ, ಕೊಲೆ, ಜಗಳ, ದುಂದೌತಣ, ಕುಡುಕತನ, ಎಲ್ಲಿವರೆಗೂ ಈತನು ಇವುಗಳನ್ನು ಬಿಡುವುದಿಲ್ಲವೋ ಅಲ್ಲಿವರೆಗೂ ದೇವರಿಗೆ ಒಳಗಾಗ್ಲಿಕ್ಕೆ ಆಗಲ್ಲ. ದೇವರನ್ನು ಪ್ರೀತಿಸಬಹುದು, ದೇವರನ್ನ ಆರಾಧನೆ ಮಾಡಬಹುದು, ದೇವರ ಸೇವೆ ಮಾಡಬಹುದು, ದೇವರ ಕೆಲಸ ಕಾರ್ಯಗಳು ಮಾಡಬಹುದು. ಆದರೆ ಕೂಡ ಇದರಿಂದ ಯಾವಾಗಲೂ ಯಾರಿರ್ತಾರೆ? ಸೈತಾನನಿರ್ತಾನೆ. ಯಾಕೆ ಇರ್ತಾರೆ ಸಾರ್ ಅಂದ್ರೆ ಈತನ ವಸ್ತುಗಳು ಈತನ ಹತ್ರ ಇದೆ, ಅದಕ್ಕೆ ಆತನ ಬಿಡಲಿಕ್ಕೆ ಆಗ್ತಾ ಇಲ್ಲ. ಎಲ್ಲಿವರೆಗೂ ಆತನ ಬಿಡದೆ ಇರ್ತಾನೋ ಅಲ್ಲಿವರೆಗೂ ಸೈತಾನ ಜೊತೆಯಲ್ಲೇ ಇರ್ತಾನೆ. ಅದಕ್ಕೆ ಯಾಕೋಬನು ಹೇಳ್ತಾನೆ, ಸ್ಪಷ್ಟವಾಗಿ ಹೇಳ್ತಾನೆ, ದೇವರಿಗೆ ಒಳಗಾಗಿರಿ, ಸೈತಾನನ್ನ ಎದುರಿಸಿರಿ, ಆತ ನಿಮ್ಮನ್ನು ಬಿಟ್ಟು ಓಡಿ ಹೋಗ್ತಾನೆ. ದೇವರಿಗೆ ನಾವು ಒಳಗಾಗಬೇಕಾದ್ರೆ ಏನು ಮಾಡಬೇಕಾಗಿದೆ? ನಮ್ಮ ಶರೀರದಲ್ಲಿರುವ ಸೈತಾನಿಗೆ ಸಂಬಂಧಪಟ್ಟ ಯಾವ ಗುಣಗಳು ಕೂಡ ನಮ್ಮಲ್ಲಿ ಇಟ್ಟುಕೊಳ್ಳಬಾರದು. ನೋಡಿ, ಯಾರ ಸಾಮಾನಾದ್ರೂ ನಮ್ಮ ಹತ್ರ ಇದ್ರೆ ಅವ್ರು ಇವತ್ತಿನ ನಾಳೆ ಬಂದೇ ಬರ್ತಾರೆ ಇಲ್ವಾ? ಯಾಕೆ ಬಂದಿದ್ಯಪ್ಪ, ಯಾಕೆ ನನ್ನನ್ನು ಹಿಂಬಾಲಿಸ್ತಾ ಇದೆ ಅಂದ್ರೆ ನನ್ನ ಸಾಮಾನು ನಿನ್ ಬಳಿ ಇದೆ, ಅದಕ್ಕೆ ನಾನು ನಿನ್ನ ಹತ್ರ ಬರ್ತಾ ಇದ್ದೇನೆ. ಈಗ ನೋಡಿ, ಸೈತಾನಿರುವಂತ ಹೆಸರುಗಳನ್ನು ನಾವು ನೋಡಿದೀವಿ. ಆತನು ಮೋಸಗಾರ, ವಂಚಕ, ಸುಳ್ಳುಗಾರ, ಆತನು ವಿರೋಧ ಮಾಡುವಂತವನು, ಆತನು ಕೆಟ್ಟದನ್ನ ಮಾಡುವಂತವನು. ನೋಡಿ, ಈ ಎಲ್ಲ ಗುಣಗಳು ಮನುಷ್ಯನ ಒಳಗಡೆ ಇರುವುದರಿಂದ ಸೈತಾನ ಹೇಳ್ತಲೇ, ಇದು ದೇವರ ಗುಣ ಅಲ್ಲ, ಇದು ನನ್ನ ಗುಣ ಆಗಿರುವುದರಿಂದ ನಾನು ನಿನ್ನ ಜೊತೆಯಲ್ಲೇ ಇರುತ್ತೇನೆ. ಈ ಮೋಸ, ಈ ಅನ್ಯಾಯ, ಈ ಹೊಟ್ಟೆ ಕಿಚ್ಚು, ಈ ಜಗಳ ಎಲ್ಲಿವರೆಗೂ ಆತನ ಬಿಡುವುದಿಲ್ವೋ ಅಲ್ಲಿವರೆಗೂ ದೇವರಿಗೆ ಒಳಗಾಗಲಿಕ್ಕೆ ಆಗಲ್ಲ. ದೇವರನ್ನ ಸಮಾಧಾನವಾಗಿ ಆರಾಧನೆ ಮಾಡಿ, ಸಮಾಧಾನದಲ್ಲಿ ನೀತಿಯಲ್ಲಿ ಆರಾಧನೆ ಮಾಡಕ್ಕಾಗಲ್ಲ. ಕಾರಣ ಏನಂದ್ರೆ ಆತನ ಎಲ್ಲಿ ಹೋದ್ರೂ ಕೂಡ ಸೈತಾನ ಅವನ ಜೊತೆಯಲ್ಲೇ ಇರ್ತಾನೆ. ಕಾರಣ ಏನು? ನನ್ನ ಸಾಮಾನು ನಿನ್ನ ಹತ್ರ ಇದೆ, ನನ್ನ ವಸ್ತು ನಿನ್ನ ಹತ್ರ ಇದೆ, ನನ್ನ ಗುಣಲಕ್ಷಣಗಳು ನಿನ್ನ ಹತ್ರ ಇರುವುದರಿಂದ ನಾನು ನಿನಗೆ ಯಜಮಾನ. ದೇವರು ನಿನಗೆ ಯಜಮಾನ ಅಲ್ಲ, ನಾನು ನಿನಗೆ ಯಜಮಾನನಾಗಿದ್ದೇನೆ. ದೇವರ ಬಳಿಗೆ ಹೋಗಲಿಕ್ಕೆ ನಾನು ಬಿಡುವುದಿಲ್ಲ. ಕಾರಣ ಏನು? ಇವೆಲ್ಲ ವಸ್ತುಗಳು ನನ್ನವಾಗಿವೆ, ಈ ಗುಣಲಕ್ಷಣಗಳು ನನ್ನವಾಗಿರುವುದರಿಂದ ನಾನು ನನ್ನ ದೇವರ ಬಳಿಗೆ ಹೋಗುವುದಕ್ಕೆ ಬಿಡುವುದಿಲ್ಲ. ಇವತ್ತು ಎಷ್ಟು ಜನ ಸೈತಾನನ ಹಿಂದೆ ಹಾಕೊಂಡು ಹಿಂಬಾಲನೆ ಮಾಡುತ್ತಾ ಕೂಡ ದೇವನ ಆರಾಧನೆ ಮಾಡ್ತಾ ಇದ್ದೇವೆ. ಬೈಬಲ್ ಹೇಳ್ತದೆ, ಅವನಿಗೆ ಸಂಬಂಧಪಟ್ಟದನ್ನು ಯಾವುದನ್ನ ಬಳಿ ಇಟ್ಕೋಬೇಡ. ಅದೇ ಯಾಕೋಬ 3ನೇ ಅಧ್ಯಾಯ 15ನೇ ವಚನ. ಅದು ಮೇಲಿನಿಂದ ಬಂದ ಜ್ಞಾನವಲ್ಲ, ಅದು ಭೂಸಂಬಂಧವಾದದ್ದು, ಪ್ರಕೃತಿ ಭಾವವಾದದ್ದು, ದೆವ್ವಗಳಿಗೆ ಸಂಬಂಧ
ಪಟ್ಟದ್ದು, ಮಸ್ತರವು, ಕಕ್ಷೆ ಭೇದವು ಇರುವ ಕಡೆ ಗಲಿಬಿಲಿಗಳು, ಸಕಲ ವಿಧವಾದ ನೀಚ ಕೃತ್ಯಗಳು ಇರುವಂತವಾಗಿವೆ. ಗಮನಿಸಿ, ಯಾವಾಗ ಈ ಸ್ವಭಾವಗಳು ನಮ್ಮೊಳಗಡೆ ಇರ್ತವೋ ಅಲ್ಲಿವರೆಗೂ ಸೈತಾನ ನಮ್ಮನ್ನು ಬಿಡಲಿಕ್ಕೆ ಆಗಲ್ಲ. ಪಾಸ್ಟರ್ ತಲೆ ಮೇಲೆ ಎಷ್ಟೇ ಕೈ ಇಟ್ಟು ಪ್ರೇಯರ್ ಮಾಡಿದ್ರು ಕೂಡ, ಸೈತಾನೇನು ಬಿಟ್ಟು ಹೋಗು ಬಿಟ್ಟು ಹೋಗುತ್ತೆ ಎಷ್ಟು ಪ್ರೇಯರ್ ಮಾಡಿದ್ರು ಕೂಡ ಸೈತಾನ ಹೇಳ್ತಾನೆ, ನೀನು ಮಾಡೋದು ಮಾಡು, ನನ್ನ ಸಾಮಾನಿದೆ, ನಾನು ಬಿಟ್ಟು ಹೋಗಲ್ಲ. ಒಂದು ಸಾರಿ ಒಬ್ಬ ದೇವರ ಸೇವಕರು ಪ್ರಸಂಗ ಮಾಡ್ತಾ ಇದ್ರಂತೆ, ವಾಕ್ಯ ಸಾರ್ತಾ ಇರುವಾಗ ಅದರ ಮಧ್ಯದಲ್ಲಿ ಒಬ್ಬ ಅಜ್ಜಿ ಕೂತ್ಕೊಂಡಿದ್ರಂತೆ. ಅಜ್ಜಿ ಪಾಸ್ಟನ್ನೇ ನೋಡ್ತಾ ಇದ್ದಾರೆ. ಪಾಸ್ಟರ್ಗೆ ಬಹಳ ಸಂತೋಷ ಆಗ್ತಾ ಇದೆ, ಅಬ್ಬಾ ಎಷ್ಟು ಲಕ್ಷಣೆಯಿಂದ ನನ್ನ ವಾಕ್ಯವನ್ನ ಕೇಳ್ತಾ ಇದ್ರೆ. ಅನೇಕರು ಆ ಕಡೆಗೆ ನೋಡ್ತಾ ನನ್ನ ವಾಕ್ಯ ಕೇಳ್ತಾ ಇದ್ರೆ, ಆದ್ರೆ ಈ ಅಜ್ಜಿ ಮಾತ್ರ ನನ್ನನ್ನೇ ನೋಡ್ತಾ ದೇವ್ರ ವಾಕ್ಯ ಕೇಳ್ತಾ ಇದ್ರೆ ಅಂತೇಳಿ ಬಹಳ ಸಂತೋಷದಿಂದ ವಾಕ್ಯ ಹೇಳ್ತಾ ಇದ್ದಾನೆ, ವಾಕ್ಯ ಸಾರ್ತಾ ಇದ್ದಾನೆ. ಸಭೆ ಮುಗೀತು, ಎಲ್ಲರೂ ಹೋಗ್ಬಿಟ್ಟಿದ್ರು. ಆದ್ರೂ ಅಜ್ಜಿ ಇನ್ನೂ ಕೂತ್ಕೊಂಡು ಪಾಸ್ಟ್ಗೆ ನೋಡ್ತಾ ಇದ್ದಾರೆ. ಅವಾಗ ಪಾಸ್ಟ್ ಅಂದ್ಕೊಂಡ್ರು, ಎಂತ ಬಲವಾದ ವಿಶ್ವಾಸಿಯಪ್ಪ ಇವರು. ಚರ್ಚ್ ಮುಗಿದ್ರು ಕೂಡ ಇನ್ನೂ ವಾಕ್ಯ ಕೇಳಕ್ಕೆ ಎಷ್ಟು ದಾಹ ಇದೆ ನೋಡಿ ಈ ಅಜ್ಜಿ ಹತ್ರ ಅಂತೇಳಿ ನೋಡಿ ಎನಿಸಿ ಅಜ್ಜಿ ಬಂದು ಕೇಳ್ತಾ ಇದ್ದ, ಅಜ್ಜಿ ಸಭೆ ಮುಗಿತಲ್ಲ, ಎಲ್ಲರೂ ಚರ್ಚನ್ನು ಮುಗಿಸ್ಕೊಂಡು ಹೋಗ್ಬಿಟ್ರಲ್ಲ, ಆದ್ರೆ ನೀನ್ ಯಾಕೆ ಹೋಗ್ಲಿಲ್ಲ, ಎಷ್ಟು ಸರಿಯಾಗಿ ನನ್ನ ವಾಕ್ಯ ಕೇಳ್ತಾ ಇದೆಯಲ್ಲ ಅಂತೇಳಿ ಅಜ್ಜಿಗೆ ಕೇಳಿದಾಗ ಅಜ್ಜಿ ಅಂದ್ರಂತೆ, ನೋಡಪ್ಪ ನಿನ್ನ ಕಾಲ ಕೆಳಗೆ ಚಾಪೆ ಐತಲ್ಲ, ಅದು ನನ್ನ ಚಾಪಿ, ಅದಕ್ಕೆ ನೀನು ಯಾವಾಗ ಮುಗಿಸ್ತೀವಿ ಯಾವಾಗ ತೊಗೊಂಡು ಹೋಗ್ಬೇಕಂತ ಇದ್ದೀನಿ, ಅದಕ್ಕೆ ನಿನಗೆ ನಾನು ನೋಡ್ತಾ ಇದ್ದೀನಿ ಅಂತ. ಅರ್ಥ ಆಯ್ತಾ? ಯಾಕೆ ಅಜ್ಜಿಗೆ ನೋಡ್ಕೊಂತ ಪಾಸ್ಟ್ ಕುಂತಿದ್ದಾರೆ, ಪಾಸ್ಟ್ ಅನ್ಕೊಂಡಿದ್ದಾರೆ ವಾಕ್ಯ ಕೇಳ್ತಾ ಇದ್ರಂತ. ಇಲ್ಲ, ಪಾಸ್ಟ್ ಕಾಲ ಕೆಳಗೆ ಏನಿದೆ, ಚಾಪಿ ಇದೆ. ಪಾಸ್ಟ್ ಯಾವಾಗ ಮುಗಿಸಿ ಕೆಳಗೆ ಇಳಿತಾನೋ ಅವಾಗ ಚಾಪಿ ತಗೊಂಡು ಬಗಲ ಇಟ್ಕೊಂಡು ಹೋಗ್ಬೇಕಂತ ಅಜ್ಜಿದು. ಅದಕ್ಕೆ ಸೈತಾನನು ಕೂಡ ಆತನ ಸಾಮಾನ್ಯ ಮಾತ್ರ ಇರುವುದರಿಂದ ನಮ್ಮ ಬಳಿಯಲ್ಲೇ ಇರ್ತಾನೆ, ನಮ್ಮನ್ನು ಬಿಟ್ಟು ಹೋಗ್ಲಿಕ್ಕೆ ಆತನ ಇಷ್ಟಪಡುವುದಿಲ್ಲ. ಮೊದಲನೇದಾಗಿ ನಾವು ಸೈತಾನನ ಎದುರಿಸಬೇಕಾದ್ರೆ ಅವನ ವಸ್ತುಗಳು ಯಾವುದು ಕೂಡ ನಮ್ಮ ಬಳಿಯಲ್ಲಿ ಇಟ್ಕೋಬಾರ್ದು. ಯಾವುದು ಆತನ ವಸ್ತು? ಸುಳ್ಳು, ಹಾಗೆತನ, ಮಸ್ತರ, ಹೊಟ್ಟೆ ಕಿಚ್ಚು, ಜಗಳ, ಭಿನ್ನಮತ, ಮಾಟ ಮಂತ್ರ, ಕುಡುಕತನ, ಇವ್ಯಾವ ನಮ್ಮ ಒಳಗಡೆ ಇಟ್ಟುಕೊಳ್ಳಬಾರದು. ಯಾವಾಗ ನಮ್ಮ ಒಳಗಡೆ ಇವಿರ್ತವೋ ಅವನು ಖಂಡಿತ ನಮ್ಮ ಜೊತೆ ಇದ್ದೇ ಇರ್ತಾನೆ. ಯಾವಾಗ ಇವುಗಳನ್ನು ಬಿಟ್ಟು ನಾವು ಸೈತಾನನ ಎದುರಿಸ್ತೀವೋ ಆತನಿಗೆ ನಾವು ಹೇಳ್ಬೋದು, ಸೈತಾನನೇ ನಿನ್ನ ಸಾಮಾನು ಏನು ನನ್ನ ಹತ್ರ ಇಲ್ಲ, ನನ್ನ ಒಳಗಡೆ ಯಾವ ವಸ್ತು ಕೂಡ ನಿಂದಿಲ್ಲ, ಬಿಟ್ಟು ಹೋಗಿ ನೀನು ಅಂತ ಹೇಳಿದಾಗ ಅವನು ಸುಮ್ಮನೆ ಬಾಯಿ ಮುಚ್ಕೊಂಡು ಹೋಗ್ಬೇಕಷ್ಟೇ. ಯಾಕಂದ್ರೆ ಅವನ ವಸ್ತು ಯಾವುದಿಲ್ಲ, ಹೌದಲ್ವಾ? ಸುಳ್ಳು ಇಲ್ಲ, ಮಸ್ತರೆ ಇಲ್ಲ, ಅಗತ್ಯನೇ ಇಲ್ಲ, ಕೊಲೆ ಇಲ್ಲ, ಜಗಳ ಇಲ್ಲ, ಜುಂದವತನ ಇಲ್ಲ, ಯಾವುದು ನಮ್ಮ ಒಳಗಡೆ ಇಲ್ಲದಿರುವಾಗ ನಮ್ಮನ್ನು ಬಿಟ್ಟು ಆತನು ಹೋಗುತ್ತಾನೆ.